ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಾವು 2 ವರ್ಷ 3 ವರ್ಷ ಯಾವುದಾದ್ರೂ ಡ್ಯಾಮೇಜ್ ಕಾಯಿಲೆ ಬಂದರೆ ಅಂಗಡಿಗಳ ಹತ್ರ ಎತ್ಕೊಂಡು ಹೋಗಿ ನಿಂತ್ಕೊಂಡು ಕೇಳ್ಕೊಬೇಕಾಗಿತ್ತು ಅವ್ರನ್ನ. ಇವತ್ತಂಥ ಪರಿಸ್ಥಿತಿ ಇಲ್ದಂಗೆ ಕೇಶವಣ್ಣವ್ರು ಮಾಡಿದ್ದಾರೆ. ಎಲ್ಲ ರೈತ ಬಾಂಧವರು ಕೇಶವಣ್ಣವ್ರಕ್ಕೆ ಧನ್ಯವಾದಗಳನ್ನ ಹೇಳಬೇಕು. ಆ ಥರ ಒಳ್ಳೆ ಕೆಲಸ ಮಾಡಿ ರೈತರಿಗೆ ಒಂದು ಒಳ್ಳೆ ಉಪಯೋಗ ಆಗೋಂಥದ್ದು. ರಿಸ್ಕ್ ಏನು ಹೋಗಿ ಅಂಗಡಿ ಮುಂದೆ ನಿಂತ್ಕೊಂಡ್ರೆ ತಂದಿಲ್ಲಿಕ್ಕಿದ್ರೆ ದುಡ್ಡು ಸೇಲ್ ಮಾಡಿಕೊಡ್ತಾರೆ. ಆದ್ದರಿಂದ ಕೇಶವಣ್ಣವ್ರಿಗೆ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಂದನೇದಾಗಿ. ಎರಡನೇದಾಗಿ 2 ವರ್ಷ ಹಿಂದೆ ದಾಳಿಂಬೆ ಬೆಳೆಯೋಕ್ಕೆ ಒಳ್ಳೆ ವಾತಾವರಣ ಇತ್ತು, ಚೆನ್ನಾಗಿ ಬೆಳ್ಕೊಂಡಿದ್ರು, ಚೆನ್ನಾಗಿ ದುಡ್ಡು ಆಯಿತು. ಹಂಗೆ ಬರ್ತಾ ಈ 2 ವರ್ಷ ಹಿಂದೆ ಈಚೆಗೆ ಬರ್ತಾ ಈಗ ಕ್ಲೈಮೇಟ್ ವಾತಾವರಣನೇ ದಾಳಿಂಬೆಗೆ ಸಪೋರ್ಟ್ ಮಾಡ್ತಾಯಿಲ್ಲ. ತುಂಬ ರೋಗಗಳು ತುಂಬ ಇದಿದೆ. ದಯವಿಟ್ಟು ರೈತರು ತೋಟಗಳಾಗಿ ನಿಲ್ಲಿಸ್ಕೊಂಡು ನಮ್ಗೆ ರೇಟ್ ಬರ್ತದೆ, ಇನ್ನೂ ರೇಟ್ ಜಾಸ್ತಿ ಆಗಲಿ ಅಂತೇಳಿ ಕಾತ್ಕೊಂಡು 6 ತಿಂಗಳು 6.5 7 ತಿಂಗಳು ಹೋದ ಸಾರಿ ನಮ್ಮದೇ 7 ತಿಂಗಳಾಗಿತ್ತು. ಎಲ್ಲ ಉದಿರೋದನ್ನು ಬೆಳಗ್ಗೆ ಹೊತ್ತು ಡೈಲಿ ಆಯ್ತಾ ಇದ್ವಿ. ರೇಟ್ ಬರಿಲ್ಲ, ಅದೇ ರೇಟ್ಗೆ ಕೊಟ್ಕೊಂಡ್ವಿ. ಅದಕ್ಕೆ ರೈತರು ಬುದ್ಧಿವಂತರಾಗಬೇಕು. ನಮ್ಮ ತೋಟ ರೆಡಿ ಇದೆ ಅಂತಂದರೆ ಎಷ್ಟಾದರೂ ಆಗಲಿ ಅದೇ ನಮಗೆ ಅದೃಷ್ಟ. ಇನ್ನು ಮುಂದೆ ಓದ್ತಾ ಇದ್ದರೆ ಎಲ್ಲ ಉದಿರೋತದ, ತೂಕ ಕಮ್ಮಿ ಆಗ್ತದ. ಹಂಗಾಗಿ ರೈತರು ಅಂದವರು ದಯವಿಟ್ಟು ತೋಟ ಆಗಿದ ತಕ್ಷಣ ಖಾಲಿ ಮಾಡ್ತಾಯಿದ್ರೆ ಹಿಂದೆ ಇರ್ತಕ್ಕಂಥ ತೋಟಗಳವರೆಗೂ ಅನುಕೂಲ ಆಗುತ್ತೆ. ಮುಂದೆ ಇರೋರು ಖಾಲಿ ಮಾಡ್ತಾಯಿದ್ರೆ ಹಿಂದಿನವರು ಖಾಲಿ ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ. ಎಲ್ಲ ತೋಟಗಳು ಒಂದೇ ಸರಿ ಜಾಮ್ ಮಾಡಿಬಿಟ್ಟಾಗ ಯಾರಿಗೂ ಅವಕಾಶ ಇಲ್ದರ ಎಲ್ಲನೂ ನಾವು ಅವ್ರು ಕೇಳಿದ ರೇಟ್ ಕೊಟ್ಟು ಸುಮ್ಮನೆ ಹೋದ ಸಾರಿ ಆದಂಗೆ ಆಗೋದು ಬೇಡ. ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ಕೇಶವಣ್ಣವ್ರನ್ನ ಸಂಪರ್ಕ ಮಾಡ್ಕೊಂಡು ಇಟ್ಕೊಳ್ಳಿ, ನಿಮಗೆ ತೋಟ ಖಾಲಿ ಮಾಡಿಕೊಡ್ತಾರೆ. ನಾವು 2 ವರ್ಷ 3 ವರ್ಷದಿಂದ ಅವ್ರನ್ನ ಸಂಪರ್ಕದಲ್ಲಿ ಇದ್ದೀವಿ. ದಯವಿಟ್ಟು ಎಲ್ಲ ರೈತರು ಆಗಿದ ತಕ್ಷಣ 5.5 ತಿಂಗಳಿಗೆ ಶುರು ಮಾಡ್ಕೊಳ್ಳಿ ಹಾರ್ವೆಸ್ಟಿಂಗ್ ಮಾಡೋಕ್ಕೆ. ನೀವು 6 ತಿಂಗಳಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊತೀರಾ. ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಇಲ್ಲಿ 5.5 ತಿಂಗಳಿಗೆ ಬರೋ ದುಡ್ಡು 6-7 ತಿಂಗಳಾಯ್ತಂದರೆ ವೆಯ್ಟ್ ಲಾಸ್ ಆಗಿ ಅಲ್ಲಿಂದ ಅಲ್ಲೇ ಕಳ್ಕೊತೀವಿ ನಾವು. ಆಗ ಕಳ್ಕೊಳೋದು ಬೇಡ. ದಯವಿಟ್ಟು ರೈತರು ಬುದ್ಧಿವಂತರಾಗಿ ಬಂದಿರೋ ತೋಟನ ಆಗಿರೋ ತೋಟನ ಖಾಲಿ ಮಾಡ್ಕೊತಾ ಇರ್ರಿ. ಹಿಂದಿನ ರೈತರಿಗೂ ಅನುಕೂಲ ಆಗುತ್ತೆ, ಮುಂದಿನ ರೈತರು ಖಾಲಿ ಮಾಡ್ಕೊಂಡ್ರೆ ಹಿಂದಿನ ರೈತರಿಗೆ ಅನುಕೂಲ ಆಗೋದು. ಎಲ್ಲ ಜಾಮ್ ಮಾಡ್ಕೊಂಡು ನಮ್ಗೆ ನಾವೇ ತೊಂದರೆ ಮಾಡ್ಕೊಳೋದು ಬೇಡ. ದಯವಿಟ್ಟು ರೈತರು 5.5 ಹಾರ್ವೆಸ್ಟಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳಿ. ಇಷ್ಟೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಣ್ಣ.